Hi, hello dear students. Welcome to SPUC Coaching Center Vijaypura. Today we shall discuss very most important PUC to biology. So ಇದು ನಾಳೆ ಮಿಡ್ ಟರ್ಮಿಗೆ ಆಗಿರ್ತದ, ಪ್ರಿಪರೇಟರಿಗೂ ಹೆಲ್ಪ್ಫುಲ್ ಆಗ್ತದ, 2026 ಎಲ್ಲ ಎಕ್ಸಾಮ್ಸಿಗೂ ಹೆಲ್ಪ್ಫುಲ್ ಆಗಂಗ. ಸೊ ಇವತ್ತಿನ ಕ್ಲಾಸಿಂದು ಡಿಸ್ಕಷನ್ ತಗೊಲಾಗಿದೆ. ಸೊ ಪಾರ್ಟ್ ಡಿ ಕ್ವಶನ್ಸ್ ಎಸ್ಪೆಷಲಿ ಸೊ ಚಾಪ್ಟರ್ ನಂಬರ್ 4 ದಿಂದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಏನಿದೆಯಲ್ಲ ಅದರೊಳಗಿಂದ ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇನ್ನೊಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಈ ಮೂರದ್ರಾಗ ಒಂದಂತೂ ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾನೆ. ಸೊ 5 ಮಾರ್ಕ್ಸ್ ಗೆ ನೋ ಡೌಟ್ ಫಾರ್ ಆಲ್ ದಿ ಎಕ್ಸಾಮ್ಸ್. ಸೊ ಇಂಥ ಯೂಸ್ಫುಲ್ ಕಂಟೆಂಟ್ ನ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಡಿಸ್ಕಷನ್ ಮಾಡ್ಲಾಗ್ತದ. ಸೊ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಅನ್ಸುತ್ತೆ ಸ್ಟಡಿಗೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಫಸ್ಟ್ ಕ್ವಶನ್ ಹಿಯರ್. ಸೊ ಏನಂತೇಳಿ ಇದೆ ಸರ್ ಫಸ್ಟ್ ಕ್ವಶನ್ ಅಂತಂದ್ರೆ ಎಕ್ಸ್ಪ್ಲೇನ್ ಸೊ ಮೆಂಡಲೀಸ್ ಎಕ್ಸ್ಪೆರಿಮೆಂಟ್ ಟು ಡಿಸ್ಕ್ರೈಬ್ ಸೊ ಇನ್ಹೆರಿಟನ್ಸ್ ಆಫ್ ಒನ್ ಜೀನ್. ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್. ಸೊ ಒನ್ ಜೀನ್ ಅಂತ ಹೇಳಿದ್ರು ಒಂದೇ, ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೂ ಒಂದೇ. ಓಕೆ, ಸೊ ಮೋನೋಹೈಬ್ರಿಡ್ ಕ್ರಾಸ್ ವಿತ್ ರೆಸ್ಪೆಕ್ಟ್ ಟು ದಿ ಎದಕ್ಕೆ ರಿಸರ್ಚ್ ಅಂದ್ರೆ ವಿತ್ ರೆಫರೆನ್ಸ್ ಟು ಹೈಟ್ ಆಫ್ ಪಿ ಪ್ಲಾಂಟ್. ಹೈಟ್ ಆಫ್ ದ ಪಿ ಪ್ಲಾಂಟ್ ತಗೊಂಡ್ಬಿಟ್ಟು ಮೋನೋಹೈಬ್ರಿಡ್ ಕ್ರಾಸ್ ಬಗ್ಗೆ ಡಿಸ್ಕಷನ್ ಸೊ ಈ ಕ್ವಶನ್ ದಾಗ ಕೇಳಲಾಗಿದೆ. ಇದೇ ತರನೇ ಡೈ ಹೈಬ್ರಿಡ್ ಕ್ರಾಸ್ ಕೇಳಬಹುದು, ಇಲ್ಲಾಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕೇಳಬಹುದು. ಇವತ್ತಿನ ಕ್ಲಾಸ್ನಾಗ ಈ ಮೋನೋ ಹೈಬ್ರಿಡ್ ಕ್ರಾಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ಲಾಸಿಗೆ ಏನಪ್ಪಾ ಅಂದ್ರೆ ಡೈ ಹೈಬ್ರಿಡ್ ಕ್ರಾಸ್, ಅದೇ ತರನೇ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಸೊ ಯಾವ ತರ ವಿಡಿಯೋ ಆಡಿಯೋನ ಬರ್ತಾ ಇದೆ ಅಂತ ಅನ್ನೋದನ್ನ ಸೊ ನೀವು ಕನ್ಫರ್ಮೇಶನ್ ಮಾಡ್ರಿ. ಮತ್ತ ಇದೇ ತರನ ಏನ್ ಕಂಟೆಂಟ್ ನ ಡಿಸ್ಕಷನ್ ಮಾಡ್ಬೇಕು ಅಂತೇಳಿ ಈ ವಿಡಿಯೋನ ಕಂಪ್ಲೀಟ್ ಆದ ಬಳಿಕ ಸೊ ಈ ಕಮೆಂಟ್ ತೆಳಗಡೆ ಸೊ ಯು ಕ್ಯಾನ್ ಕಮೆಂಟ್ ಸೊ ಟಾಪಿಕ್ ಆಲ್ಸೋ ವಿ ಶಾಲ್ ಡಿಸ್ಕಸ್ ದಟ್ ಇನ್ ಫೋರ್ತ್ ಕಮಿಂಗ್ ಡೇಸ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಎಕ್ಸ್ಪ್ಲನೇಷನ್ ಕನ್ಸರ್ನ್ ಟು ದಿಸ್ ಮೋನೋಹೈಬ್ರಿಡ್ ಕ್ರಾಸ್. ಯಾವ ತರ ಇದು ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ ಮೋನೋಹೈಬ್ರಿಡ್ ಕ್ರಾಸ್ ಅನ್ನೋದು. ಸೊ ಏನಂತೇಳಿ ಇದ್ರ ಕನ್ಸಿಡರೇಷನ್ ಮಾಡಿದಂತಂದ್ರೆ ಹೈಟ್ ಆಫ್ ದ ಪಿ ಪ್ಲಾಂಟ್. ಸೊ ಒಂದು ಎತ್ರನು ಮತ್ತೆ ನೆಕ್ಸ್ಟ್ ಗಿಡ್ಡನು ಅಂದ್ರೆ ಟಾಲ್ ಪಿ ಪ್ಲಾಂಟ್ ಆಸ್ ವೆಲ್ ಆಸ್ ಡಾರ್ಕ್ ಪಿ ಪ್ಲಾಂಟ್. ಸೊ ಮೆಂಡಲ್ ಈಸ್ ಕ್ರಾಸ್ಡ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಮೆಂಡಲಿ ಕ್ರಾಸ್ಡ್ ಸೊ ಟ್ರೂ ಬ್ರೀಡಿಂಗ್ ಆಫ್ ಟಾಲ್ ಪಿ ಪ್ಲಾಂಟ್ ಅಂದ್ರೆ ಎತ್ರನು ಪಿ ಪ್ಲಾಂಟ್ಗಳನ್ನ ಬಟಾಣಿ ಸಸ್ಯಗಳನ್ನ ವಿತ್ ಅ ಟ್ರೂ ಬ್ರೀಡಿಂಗ್ ಆಫ್ ಅ ಡಾರ್ಕ್ ಪಿ ಪ್ಲಾಂಟ್ ಅಂದ್ರೆ ಎತ್ರನು ತಗೊಂಡ್ ಬಂದು ಗಿಡ್ಡದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕ್ರಾಸ್ಡ್ ಹ್ಯಾಸ್ ಮೇಡ್. ಓಕೆ, ಕ್ರಾಸಿಂಗ್. ಸೊ ಮೆಂಡಲ್ crossed a true breeding of a tall pea plant with a true breeding of a dark pea plant. Okay, next what he has obtained in F1 generation, all the offsprings ಅಂದ್ರೆ hybrids ಏನ್ ಬಂದಿರ್ತಾವಲ್ಲ in F1 generation, so they were tall, indicating that tallness is dominant over a dwarf characteristic. Okay, tall ಅನ್ನು ಬಂದಿದಾವ, ಬಟ್ ಎಂತ ಟಾಲ್ ಅನ್ನು ಬಂದಿದ್ದಾವ ಅಂದ್ರೆ ಹೆಟ್ರೋಜೈಗಸ್ ಟಾಲ್. ಸೊ ಹಿಯರ್ ವಾಟ್ ಈಸ್ ದ ಡಾಮಿನೆಂಟ್? ಸೊ ಟಾಲ್ ಈಸ್ ದ ಡಾಮಿನೆಂಟ್ ಓವರ್ ದಿ ಸೊ ವಾಟ್ ಆರ್ ಡಾರ್ಕ್ ಕ್ಯಾರೆಕ್ಟರಿಸ್ಟಿಕ್. ಎತ್ರನು ಬಂದಿದ್ದಾವಲ್ಲ, ಬಂದಿದ್ದು ಯಾವ್ದಕ್ಕೆ ಡಿಮಿನಿಷ್ ಮಾಡಿದಪ್ಪ ಅಂದ್ರ ಗಿಡ್ ಅನ್ನು ಡಿಮಿನಿಷ್ ಮಾಡಿ ಎತ್ರನು ಸೊ ಡಾಮಿನೆಂಟ್ ಆಗಿ ಸೊ ಇಂಡಿಕೇಶನ್ ಮಾಡಲಾಗಿದೆ. ಎಸ್, ದೆನ್ ವಾಟ್ ಎವರ್ ಹಿ ಹ್ಯಾಸ್ ಒಬ್ಟೈನ್ಡ್ ಇನ್ F1 generation, those he allowed F1 generation tall pea plant to undergo ಸೆಲ್ಫ್ ಪಾಲಿನೇಷನ್ ಅಂದ್ರೆ ಸೆಲ್ಫಿಂಗ್ ಆಗ್ಲಿಕ್ಕ ಅಲೋ ಮಾಡಿದನ. ದೆನ್ ಸೊ ವಾಟ್ ಹ್ಯಾಸ್ ಗಾಟ್ ಇನ್ F2 generation, ಇನ್ F2 generation both tall as well as dark so pea plants were produced in a ratio of 3:1. ಸೊ ಏನದು 3 ಇಂಡಿಕೇಶನ್ ಅಪ್ಪ ಅಂತಂದ್ರೆ ಸೊ ಟಾಲ್ ಅನ್ನು 3 ಬಂದಿದಾವಂತ, ಒಂದು ಡಾರ್ಫ್ ಅಂತೇಳಿ. ಸೊ ದಿಸ್ ಈಸ್ ವಾಟ್ 3:1, ದಟ್ ಇಸ್ ದ phenotypic ratio. So this is a phenotypic ratio, the concern to this 3:1. ಸೊ ನೋಡೋಣ ಹೇಳಿದ್ರ ಫಿನೋಟೈಪಿಕ್ ರೇಷಿಯೋ ಅಂತ ಹೇಳ್ರಿ, ಜೀನ್ಸ್ ತಗೊಂಡ್ ಚೆಕ್ ಮಾಡಿ ಹೇಳಿದ್ರ ಅದನ್ನ ಜಿನೋಟೈಪಿಕ್ ರೇಷಿಯೋ. ಸರ್ ಜಿನೋಟೈಪಿಕ್ ರೇಷಿಯೋ ಎಷ್ಟು ಬರುತ್ತೆ ಸರ್? ದಟ್ ಈಸ್ 1:2:1, ದಟ್ ಈಸ್ ದ ಜಿನೋಟೈಪಿಕ್ ರೇಷಿಯೋ. ಲೆಟ್ ಅಸ್ ಸಿ ಹಿಟ್ಸ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಸೊ ದಟ್ ಯು ವಿಲ್ ಗೆಟ್ ದಟ್ ಕ್ಲಿಯರ್ಲಿ. ಈಗೇನು ಇಲ್ಲಿ ಮೆಂಡಲಿ ಎತ್ತರನ ಗಿಡಗಳು ತಗೊಂಡು ಗಿಡಗಳ ಜೊತೆಗೆ ಏನೋ ಕ್ರಾಸ್ ಮಾಡಿದ ಬಳಕ ಸೊ F1 ಜನರೇಷನ್ ಒಳಗಡೆನೆ ಟಾಲ್ ಆಗಿ ಇದ್ದಿದ್ದು ಅಂದ್ರೆ ಎತ್ತರನ ಗಿಡಗಳು ಹೆಟ್ರೋಜೈಗಸ್ ಕಂಡೀಷನ್ ದಾಗ ಬಂದವಲ್ಲ. ದೆನ್ F1 ಜನರೇಷನ್ ಏನ್ ಟಾಲ್ ಬಂದಿದ್ದನ ಹಿ ಹ್ಯಾಸ್ ಅಲೌಡ್ ಟು ಅಂಡರ್ಗೋ ದಿ ವಾಟ್ ಸೆಲ್ಫ್ ಪಾಲಿನೇಷನ್. ದೆನ್ ಹಿ ಒಬ್ಟೈನ್ಡ್ ದಟ್ ವಾಟ್ 3:1 ರೇಷಿಯೋದೊಳಗಡೆ ಬೋತ್ ಟಾಲ್ ಆಸ್ ವೆಲ್ ಆಸ್ ಡಾರ್ಫ್ ಪಿ ಪ್ಲಾಂಟ್ಸ್ ನ. ಸೊ ಅದನ್ನೇ ಯಾವ ತರ ಅಂತ ಅನ್ನೋದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್. ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಸೊ ಫಿನೋಟೈಪಿಕ್, ಸೊ ದಟ್ ಈಸ್ ಪ್ಯೂರ್ ಟಾಲ್ ಪ್ಲಾಂಟ್ ವಿತ್ ಪ್ಯೂರ್ ಡಾರ್ಕ್ ಪಿ ಪ್ಲಾಂಟ್.
ಫಿನೋಟೈಪ್. ಸೊ ಪ್ಯೂರ್ ಟಾಲ್ ಅಂತ ತಗೊಂಡು ಪ್ಯೂರ್ ಡಾರ್ಕ್ ಜೊತೆಗೆ ಕ್ರಾಸ್ ಮಾಡದ. ದೆನ್ ಜಿನೋಟೈಪ್. ಸೊ ಜಿನೋಟೈಪ್ ಅಂದ್ರೆ ಇದ್ರದ್ದು ಜೀನ್ಸ್ ನ ಅಲೀಲ್ಸ್ ನ ತಗೊಂಡು ಹೇಳೋದು. ಸೊ ಯಾವತ್ತು ಜಿನೋಟೈಪ್ ಟಾಲ್ ಯಾವ ತರ ಇಂಡಿಕೇಶನ್ ಮಾಡ್ತೀರಿ ಸರ್? ಟಾಲ್ ದಟ್ ಕ್ಯಾನ್ ಬಿ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಟಿ, ವೆರಸ್ ಡಾರ್ಕ್ ದಟ್ ಕ್ಯಾನ್ ಬಿ ಇಂಡಿಕೇಟೆಡ್ ಬೈ ಸ್ಮಾಲ್ ಟಿ. ಓಕೆ, ಸೊ ಇಲ್ಲಿ ಟಾಲ್ ಅನ್ನು ಕ್ಯಾಪಿಟಲ್ ಟಿ ಅಂತೇಳಿ, ನೆಕ್ಸ್ಟ್ ಸರ್ತಾನ್ ಡಾರ್ಕ್ ಅನ್ನು ಸ್ಮಾಲ್ ಟಿ. ಸೊ ದೆನ್ ಯು ಕ್ಯಾನ್ ಗೆಟ್ ದಿ ಗ್ಯಾಮೆಟ್ಸ್ ಹಿಯರ್. ಹೋಮೋಗ್ಯಾಮೆಟ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಪ್ರೊಡ್ಯೂಸಸ್. ಸೊ ಈಗೇನ್ ಕ್ಯಾಪಿಟಲ್ ಟಿ ಇದೆಯಲ್ಲ ಅದಕ್ಕೊಂದು ಸರ್ಕಲ್ ಸುತ್ತಿದ್ರೆ ಅಂದ್ರೆ ಅದು ಗ್ಯಾಮೆಟ್ ಅಂತ ಹೇಳಿ ಕರಿತೀವಿ. ಸೊ ಹಿಯರ್ ಸೊ ಹೋಮೋಗ್ಯಾಮೆಟ್ ದಟ್ ಇಸ್ ಕ್ಯಾಪಿಟಲ್ ಟಿ. ಹಿಯರ್ ಹೋಮೋಗ್ಯಾಮೆಟ್ ದಟ್ ಇಸ್ ಸ್ಮಾಲ್ ಟಿ. ಇದ್ರೊಳಗೆ ಯಾವ್ದಾದ್ರು ಒಂದನ್ನ ತಗೋರಿ, ದೆನ್ ಯು ಕ್ಯಾನ್ ಮೇಕ್ ದಿ ಕ್ರಾಸಿಂಗ್. ಸೊ ದೆನ್ ದಟ್ ಈಸ್ ಗೋಯಿಂಗ್ ಟು ಒಬ್ಟೇನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ದಟ್ ಈಸ್ ದ ಎಪ್1 ಜನರೇಷನ್. ಇದಕ್ಕೆ ಸರ್ಕಲ್ ಸುತ್ತಬೇಡ್ರಿ. ಸೊ ಡೋಂಟ್ ಎನ್ಸರ್ಕಲ್ ದಿಸ್. ಸೊ ಹಿಯರ್ ಆಲ್ ದೇ ಆರ್ ದಿ ಟಾಲ್. ಅಫ್ ಕೋರ್ಸ್ ಎಲ್ಲಾನು ಎಂತ ಬಂದಿದಾವ? ಟಾಲ್ ಅನ್ನು ಬಂದಿದಾವ. ಬಟ್ ದೇ ಆರ್ ಹೆಟ್ರೋಜೈಗಸ್ ಇನ್ ಕಂಡೀಷನ್. ಹೋಮೋಜೈಗಸ್ ಅಂದ್ರೆ ಒಂದೇ ತರದ ಅಲೀಲ್ ಇರೋದು. ಹೆಟ್ರೋಜೈಗಸ್ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. ಸೊ ಹೆನ್ಸ್ ಇಟ್ ಇಸ್ ದ ಟಾಲ್. ಅಫ್ ಕೋರ್ಸ್ ಯಾವ್ದಾದ್ರು ಒಂದು ಕ್ಯಾಪಿಟಲ್ ಇತ್ತಂದ್ರೆ ಸೊ ದಟ್ ಈಸ್ ದ ಟಾಲ್. ಬಟ್ ಹಿಯರ್ ಬೋತ್ ದೇ ಆರ್ ದಿ ಡಿಫರೆಂಟ್. ಸೊ ದಟ್ಸ್ ವೈ ಇಟ್ ಇಸ್ ಹೆಟ್ರೋಜೈಗಸ್ ಇನ್ ಕಂಡೀಷನ್. ನೆಕ್ಸ್ಟ್ ಏನ್ ಮಾಡಿದ ಸರ್ ಅಂತಂದ್ರೆ ಮೆಂಡಲ್ he allowed to undergo this selfing, means self pollination. F1 then tall bandidavalla, that he has crossed again with the F1 tall. So F1 tall, so that is F1 tall crossed with again F1 tall. So then what he is going to get the F2 generation. Let us, you can see here. So idu phenotypic. Okay, idradu genes ಅಂದ್ರೆ genotype ಯಾವ ತರ ಬರೀತೀರಿ ಸರ್ ಅಂತ ಇಲ್ಲಿ ಬರೆದಿದೀವಲ್ಲ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ, ನೆಕ್ಸ್ಟ್ ಇದ್ರದ್ದು ಗ್ಯಾಮೆಟ್ ಹೋಮೋಗ್ಯಾಮೆಟ್ ಆಗಂಗಿಲ್ಲ. ಇಲ್ಲಿ ಒಂದೇ ತರದ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದ್ದು, ಬಟ್ ಹಿಯರ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಕ್ಯಾಪಿಟಲ್ ಟಿ, ನೆಕ್ಸ್ಟ್ ಸ್ಮಾಲ್ ಟಿ, ದಟ್ ಮೀನ್ಸ್ ಹೆಟ್ರೋಜೈಗಸ್ ಗ್ಯಾಮೆಟ್ಸ್. ಹಿಯರ್ ಕ್ಯಾಪಿಟಲ್ ಟಿ, ನೆಕ್ಸ್ಟ್ ಸರ್ತಾನ್ ಸ್ಮಾಲ್ ಟಿ. ಸೊ ದಟ್ ಈಸ್ ಆಲ್ಸೋ ಬಿ ಹೆಟ್ರೋಜೈಗಸ್ ಗ್ಯಾಮೆಟ್. ಸೊ ಈ ಗ್ಯಾಮೆಟ್ಸ್ ನ F2 ಅಂದ್ರೆ ಪುನ್ನೆಟ್ ಸ್ಕ್ವೇರ್ ನ ಜನರೇಷನ್ ಮಾಡೋಣ ಅಂತ ಇಲ್ಲಿ F2 ಜನರೇಷನ್ ಒಳಗಡೆ ಪುನ್ನೆಟ್ ಸ್ಕ್ವೇರ್ ವಿ ಶಾಲ್ ಕನ್ಸ್ಟ್ರಕ್ಟ್. ಸೊ ಸಿ ಹಿಯರ್ ಕನ್ಸೆಂಟ್ ದಟ್ ಇಲ್ಲಿ ಏನು ಗ್ಯಾಮೆಟ್ಸ್ ಏನಿದೆಯಲ್ಲ, ಸೊ ಆನ್ ದಿಸ್ ಸೈಡ್ ಯು ಕ್ಯಾನ್ ಟೇಕ್ ದಿ ಗ್ಯಾಮೆಟ್ಸ್ ಹಿಯರ್. ನೆಕ್ಸ್ಟ್ ಯು ಕ್ಯಾನ್ ಡ್ರಾ ದಟ್ ಟೇಬಲ್ ಪುನ್ನೆಟ್ ಸ್ಕ್ವೇರ್ ಆರ್ ಎಲ್ಸ್ ಚೆಕ್ಕರ್ ಬೋರ್ಡ್ ವಿ ಶಾಲ್ ಕಾಲ್. ಸೊ ದಟ್ ಈಸ್ ಚೆಕ್ಕರ್ ಬೋರ್ಡ್ ಅಥವಾ ಪುನ್ನೆಟ್ ಸ್ಕ್ವೇರ್ ನ ಸೊ ಕರೆಕ್ಟ್ ಆಗಿ ಲೇಬಲ್ ಮಾಡಿರೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಇದು ಪುನ್ನೆಟ್ ಸ್ಕ್ವೇರ್. ಹಿಯರ್ ಗ್ಯಾಮೆಟ್ಸ್, ಓಕೆ, ಗ್ಯಾಮೆಟ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್. ನೆಕ್ಸ್ಟ್ ಹಿಯರ್ ಕ್ಯಾಪಿಟಲ್ ಟಿ, ಹಿಯರ್ ಸ್ಮಾಲ್ ಟಿ. ನೆಕ್ಸ್ಟ್ ಸರ್ ಅಂತಂದ್ರೆ ಹಿಯರ್ ಅಗೇನ್ ಕ್ಯಾಪಿಟಲ್ ಟಿ, ನೆಕ್ಸ್ಟ್ ಹಿಯರ್ ಸ್ಮಾಲ್ ಟಿ. You have to multiply this. So capital T you are going to get. So if it is both are capital letters, then so capital T, that what indicates that is the tall. Okay, next capital T small t. So that is capital T small t. Yavadadru ಒಂದು capital T ಇತ್ತಂದ್ರೆ you have to call this as tall. Okay, of course again this is also be the tall. Next sir ಅಂತಂದ್ರೆ capital T small t. So capital T small t. So ಇಲ್ಲಿ ಒಂದು ಕ್ಯಾಪಿಟಲ್ ಟಿ ಇದೆ, ಅದಕ್ಕೆ ಅಗೇನ್ ಟಾಲ್ ದಿಸ್ ಇಸ್ ಅಫ್ ಕೋರ್ಸ್. ನೆಕ್ಸ್ಟ್ ಸರ್ ತಂದ್ರೆ ದಿಸ್ ಸ್ಮಾಲ್ ಟಿ ದಟ್ ಈಸ್ ಸ್ಮಾಲ್ ಟಿ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಡಾರ್ಫ್, DWARF. ಡಾರ್ಫ್ ಅಂದ್ರೆ ಗಿಡ್ಡನು ಅಂತೇಳಿ ಇಲ್ಲಿ ಅವರು ತಪ್ಪು ಬರ್ದಿದ್ದಾರೆ ನೋಡ್ರಿ. ಸೊ ದಟ್ ಹ್ಯಾವ್ ಟು ಕರೆಕ್ಟ್ ದಟ್ ಡಾರ್ಫ್ ಅಂತೇಳಿ. ಓಕೆ, ದಟ್ ಈಸ್ ಡಾರ್ಫ್, ನಾಟ್ ದ ಟಾಲ್. I hope everybody understood how I constructed that F2 generation Punnett square. So ಇದು ಆದ ಬಳಕ ಇಲ್ಲಿ ನೋಡಿದ್ರ ಟಾಲ್ ಅನ್ನು ಎಷ್ಟಿದ್ದಾವ ನೀವೇ ನೋಡ್ಕೊಳ್ರಿ. ಫಿನೋಟೈಪ್ ಯು ಕ್ಯಾನ್ ರೈಟ್ ದಟ್ ರೇಷಿಯೋ 1 2 3. Yes, tall is to dwarf just only one. So that's why it's phenotypic ratio, that is tall is to dwarf, that is what 3:1. Okay, this is clear. Next genotype, genes you can, alleles you can check that. So here capital T 1, only one it is there. Next capital T small t, there are the two, so of course that is the 2. Next small t, that is only one. So that what indicates genotypic ratio is 1:2:1. I hope everybody clear about this. ಇವೆಲ್ಲ ಜಿನೋಟೈಪಿಕ್ ರೇಷಿಯೋ ಮತ್ತು ಫಿನೋಟೈಪಿಕ್ ರೇಷಿಯೋ ನಿಮ್ಮ MCQs ದಾಗೂ ಕೇಳ್ತಾನ ಮತ್ತೆ KCTಗೂ ಕೇಳ್ತಾನ. ನೆಕ್ಸ್ಟ್ ಸರ್ ಅಂತಂದ್ರೆ ನೀಟ್ಗೂ ಕೇಳ್ತಾರ. ಎಲ್ಲೆಲ್ಲಿ ಬಯಾಲಜಿ ಬರ್ತದಲ್ಲ ಅಲ್ಲೆಲ್ಲಾನು ಮೋನೋಹೈಬ್ರಿಡ್ ಕ್ರಾಸ್ ಫಿನೋಟೈಪಿಕ್ ರೇಷಿಯೋ ಆಗಿರ್ಬೋದು, ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಫಿನೋಟೈಪಿಕ್ ರೇಷಿಯೋ. ಅದೇ ತರನೇ ಮೋನೋಹೈಬ್ರಿಡ್ ಕ್ರಾಸ್ ಜಿನೋಟೈಪಿಕ್ ರೇಷಿಯೋ, ಡೈಹೈಬ್ರಿಡ್ ಕ್ರಾಸ್ ಜಿನೋಟೈಪಿಕ್ ರೇಷಿಯೋ. ದೇ ಆರ್ ಗೋಯಿಂಗ್ ಟು ಬಿ ದಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್.
ಸೊ ಇದು ವಿಡಿಯೋ ಹೆಂಗ್ ಅನಿಸ್ತು ಅಂತೇಳಿ ಈ ವಿಡಿಯೋದ ಕೆಳಗಡೆ ಸೊ ಕಂಪ್ಲೀಟ್ ಆದ ಬಳಿಕ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದವರು ಸೊ ಕಮೆಂಟ್ ನ ಕೊಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಸೊ ಕ್ವಶನ್ ವಿತ್ ಆನ್ಸರ್ಸ್. ಓಕೆ, ಇದೇ ತರನೇ ಇಫೆಕ್ಟಿವ್ ವೇದೊಳಗಡೆ ಸೊ ಆಫ್ಲೈನ್ ಕ್ಲಾಸಸ್ ಇದಕ್ಕೆ 10 ಪಟ್ಟು ತಿಳಿಯಂಗ ಸೊ ಏನಪ್ಪಾ ಅಂದ್ರೆ PCMB 4 ಕುರುದು. ಕೆಲವೊಬ್ರು ಬರೇ ಒಂದ್ ಸಬ್ಜೆಕ್ಟ್ ಕಲಿಸ್ತಾರೇನ್ರಿ ಸರ್, 2 ಸಬ್ಜೆಕ್ಟ್ ಕಲಿಸ್ತಾರೇನೆ, ಯಾಕಂದ್ರೆ ಕೆಲವೊಂದು ಕೋಚಿಂಗ್ ಗಳು 1-2 ಕಲಿಸಿ ಅದನ್ನ ಕೆಲವೊಬ್ಬರಿಗೆ ಡೌಟ್ಫುಲ್ ಮಾಡಿರ್ತಾರೆ. ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ PCMB ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಎಲ್ಲ 4 ಸಬ್ಜೆಕ್ಟ್ ನ 100% ನಿಮಗೆ ಪರ್ಫೆಕ್ಟ್ ಆಗಿ ತಿಳಿಯಂಗ ಸೊ 0 ಲೆವೆಲ್ ಇದ್ದವ್ರಿಗೆ ಅಟ್ ಲೀಸ್ಟ್ ನೀವು ಪಾಸ್ ಆಗಂಗ ಮತ್ತೆ ಸ್ವಲ್ಪ ಮಟ್ಟಿಗೆ ಸ್ಕೋರ್ ಮಾಡಂಗ, ಒಂದು ಮಾಡರೇಟ್ ಲೆವೆಲ್ ದಾಗ ಇದ್ದವರು ಅಬೋ 80-90% ಸ್ಕೋರ್ ಮಾಡ್ಲಿಕ್ಕೆ ಸೊ ಕಲಿಸ್ಕೊಡ್ಲಕ್ ಒಂದು October 27th ಒಂದು ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಟು ದಟ್. ಈವ್ನಿಂಗ್ 5:30 ದಿಂದ 7:30 ತನಕ ಕ್ಲಾಸಸ್ ಇರ್ತಾವ. ಸೊ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಯುಟಿಲೈಸ್ ದಿಸ್ ಸೊ ಗೋಲ್ಡನ್ ಅಪರ್ಚುನಿಟಿ. ಮತ್ತೆ ಆನ್ಲೈನ್ ಯಾರು ಕ್ಲಾಸಸ್ ಬೇಕಂತಿರಲ್ಲ 75% ಆಫ್ಲೈನ್ ಎಲ್ಲಾ ಕೋರ್ಸಸ್ ಗಳದ ಮೇಲೆ 75% ಆಫ್ ದ ಆಫರ್ ನ ರನ್ನಿಂಗ್ ಇದೆ ದೀಪಾವಳಿ ಫೆಸ್ಟಿವಲ್ದು. ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ದಟ್. ಫಸ್ಟ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ನಿಮಗೆ ತಿಳಿತಿತ್ತು ಬೆಸ್ಟ್ ಅನ್ಸ್ತಿತ್ತು ಅಂತಂದ್ರೆ ಅವಾಗ ಕೋರ್ಸಸ್ ನ ಬೈ ಮಾಡ್ಕೋರಿ. ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆದ್ರೆ PCMB 4 ಕೂಡಿ ಜಸ್ಟ್ 2000 ದೊಳಗಡೆ ಇದೆ. ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಹೋದ್ರೆ ಜಸ್ಟ್ 500 rupees ದೊಳಗ ಇಂಡಿವಿಜುವಲ್ ಸಬ್ಜೆಕ್ಟ್ ಸಿಗ್ತಾವ ಪಾಸಿಂಗ್ ಅಂಡ್ ಸ್ಕೋರಿಂಗ್. ಸರ್ ಇಲ್ಲ ನಮ್ ಕಂಪ್ಲೀಟ್ ರಟೈಕದಿಂದ ಫುಲ್ A to Z ಅಬೋ 90% ಸ್ಕೋರ್ ಮಾಡ್ಲಕ್ ಕೋರ್ಸ್ ಬೇಕ್ರಿ ಅಂತಂದ್ರೆ ಸೊ ಸಾಧನಾ ಕೋರ್ಸ್ ತಗೊಂಡ್ರಂದ್ರೆ ಈಗ PCMB 4 ಜಸ್ಟ್ 4000 ದೊಳಗ ಅವೈಲೇಬಲ್ ಇದೆ, ದಟ್ ಯು ಕ್ಯಾನ್ ಬೈ. ಇಲ್ಲ ಸರ್ ನನಗೆ ಬರೀ ಕೆಮಿಸ್ಟ್ರಿ ಒಂದೇ ಬೇಕು, ಕೆಮಿಸ್ಟ್ರಿ ಬ್ಯಾಕ್ಲಾಕ್ ಇದೆ, ನನ್ ಕೆಮಿಸ್ಟ್ರಿ ಟಫ್ ಅನ್ಸಿದೆ ಅನ್ನೋರು ಜಸ್ಟ್ 1000 ದೊಳಗಡೆ ಕೆಮಿಸ್ಟ್ರಿ ಸಿಗ್ತದೆ. ಅದೇ ತರನೇ ಬಯಾಲಜಿನು 1000 ದೊಳಗಡೆ ಸಿಗ್ತದೆ. ನೆಕ್ಸ್ಟ್ ಫಿಸಿಕ್ಸ್ ನು 1000 ದೊಳಗಡೆ ಸಿಗ್ತದೆ. ಮತ್ತೆ ಮ್ಯಾಥಮೆಟಿಕ್ಸ್ ನು 1000 ದೊಳಗಡೆ ಸಿಗ್ತದೆ. ಸೊ ಎಲ್ಲಾ ಕೋರ್ಸಸ್ ಮೇಲೆ 75% ಆಫ್ ಇರೋದ್ರಿಂದ 500 ಹಿಡ್ಕೊಂಡು 4000 ದೊಳಗಡೆ ಎಲ್ಲಾ PCMB 4 ಸಿಗಂಗ ಅಲ್ಲಿ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ದಟ್ ಗೋಲ್ಡನ್ ಅಪರ್ಚುನಿಟಿ. Okay, thank you for watching this video. Bye bye. See you in the next video.